ಬೆನ್ನು ಮೂಳೆಯಲ್ಲಿ ಟಿ ಬಿ ಆಗಿರೋದನ್ನು ನಾವು ನೋಡ್ತೀವಿ. ಸ್ಪೈನ್ ಟ್ಯೂಬರ್ಕ್ಯುಲೋಸಿಸ್ ಅಂತೀವಿ. ನೀವು ಇಗ್ನೋರ್ ಮಾಡಿದರೆ ಅದು ಏನಾದರೂ ಬಲ್ಜಾಗಿ ರಪ್ಚರ್ ಆದರೆ ಅಥವಾ ಜಾರ್ತು ಅಂದರೆ ನಿಮಗೆ ಕೆಳಗಡೆ ನಾವು ಪ್ಯಾರಾಪ್ಲಿಜಿಯಾ ಅಂತೀವಿ. ವೀಲ್ಚೇರ್ನ ಬರ್ತಾರಲ್ಲ ಅದನ್ನು ಪ್ಯಾರಾಪ್ಲಿಜಿಕ್ಸ್ ಅಂತೀವಿ. ಈ ಸ್ಪೈನ್ ಅಂದರೆ ಕುತ್ತಿಗೆಯಿಂದ ಶುರುವಾಗುತ್ತೆ. ಸರ್ವೈಕಲ್ ವರ್ಟೆಬ್ರಾ, ಥೊರಾಸಿಕ್ ವರ್ಟೆಬ್ರಾ, ಲಂಬಾರ್ ವರ್ಟೆಬ್ರಾ, ಕಾಕ್ಸಿಕ್ಸು. ದಯವಿಟ್ಟು ಬಾರ್ಬರ್ ಶಾಪಲ್ಲಿ ನೀವು ನೆಟ್ಗೆ ತೆಗೆಸ್ಕೋಬೇಡಿ. ಅವ್ರಿಗೆ ಹೇಳಿ. ಎಷ್ಟೋ ಸಾರಿ ಸ್ಟ್ರೈಟ್ ಅವೇ ಪೇಷಂಟು ಬಾರ್ಬರ್ ಶಾಪಿಂದ ಕಿಮ್ಸ್ ಎಮರ್ಜೆನ್ಸಿ ಬಂದಿರೋದು ನಾನು ನೋಡಿದ್ದೀನಿ. ನಿಮ್ಮ ತಲೆಯನ್ನು ಹಿಡಿದು ಹಿಂಗೆ ಮಾಡಿದರೆ ಏನಾದರೂ ಟಿ ಬಿಯಲ್ಲಿತ್ತು ಅಂದರೆ, ಫ್ರಾಕ್ಚರ್ ಆಯಿತು ಅಂದರೆ ನಿಮ್ಮ 2 ಕೈ, ನಿಮ್ಮ 2 ಕಾಲು ಕ್ವಾಡ್ರಿಪ್ಲೀಜಿಯಾ ಅಂತೀವಿ. ಇದನ್ನು ಕಣ್ಣಲ್ಲಿ ನಾನು ನೋಡಿದ್ದೀನಿ. ಅದರಿಂದ ಹೇಳ್ತೀನಿ, ದಯವಿಟ್ಟು ನೆಟ್ಟಿಗೆ ಕುತ್ತಿಗೆದು ತೆಗೆಸ್ಕೋಬೇಡಿ. ತೆಗೆಯೋರಿಗೂ ರಿಕ್ವೆಸ್ಟ್ ಮಾಡ್ತೀನಿ. ಆದ್ದರಿಂದ ದಯವಿಟ್ಟು ಬೆನ್ನು ನೋವಿಗೂ ಗ್ಯಾಸ್ಟ್ರಿಕ್ಕಿಗೂ ಸಂಬಂಧ ಇಲ್ಲ.